ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಟ್ಯೂಸ್ಡೇ, ಅಕ್ಕನ ಮಗನ ಬರ್ಡೇ ಇದೆ. ಪಾಪ ಬೆಳಗ್ಗೆನೆ ಬಂದ್ಬಿಟ್ಟು ನಾನು ಮಲಗಿದ್ದೀನಿ, ಆಗಲೇ ಬಂದ್ಬಿಟ್ಟು ಶೋ ನನ್ನ ಬರ್ಡೇ ವಿಶ್ ಮಾಡಿ ಅಂತ ಹೇಳಿಸ್ಕೊಂಡು ಹೋದ. ತೋರಿಸ್ತೀನಿ ಬನ್ನಿ ಏನು ಮಾಡ್ತೀಯನೆ ಅಂತ. ಹ್ಯಾಪಿ ಬರ್ಡೇ. ನಾನು ಮಲಗಿದಾಗಲೇ ಬಂದ್ಬಿಟ್ಟು ಕೇಳಿದೆ ನೀನು ಅಲ್ವಾ? ಅವನೇ ಕೇಳಿ ಅವನೇ ವಿಶ್ ಮಾಡಿಸ್ಕೊಂಡ. ಬಟ್ ಅವನಿಗೆ ಕೋಲ್ಡ್ ಆಗ್ಬಿಟ್ಟಿದೆ ಪಾಪ. ನೀನು ಯಾಕೆ ಕೋಲ್ಡ್ ಮಾಡ್ಕೊಂಡಿದ್ಯಾ? ನಿನಗೆ ಕೋಲ್ಡ್ ಆಗ್ಬಿಟ್ಟಿದೆ, ಹುಷಾರಿಲ್ಲ. ಬೇರೆ ಬರ್ಡೇ ಎಲ್ಲ ಏನಿಲ್ಲ, ಕ್ಯಾನ್ಸಲ್ ಇವತ್ತು. ಯಾಕಂದ್ರೆ ಹುಷಾರಿಲ್ಲ. ಹ್ಞೂ ಹೌದು, ಮತ್ತೆ ಏನ್ ಮಾಡ್ಬೇಕು ನಿಂಗೆ? ಕೇಕು. ನೀನ್ ಕೇಕ್ ತಿಂದ್ರೆ ಮತ್ತೆ ಕೆಮ್ಮಾಗುತ್ತೆ, ಕೋಲ್ಡ್ ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೆ ಈ ಸತಿ ಬರ್ಡೇ ಕ್ಯಾನ್ಸಲ್. ಬರ್ಡೇ ಮಾಡಲ್ಲ ಎಂದು ಆಯ್ತಾ? ಗಣೇಶ್ ರವೆ ಅಂತ ಬರ್ಡೇ ಇಲ್ಲ, ಜಸ್ಟ್ ವಿಶ್ ಮಾಡ್ಬಿಡೋಣ ಸಾಕು. ಹೆಲ್ಪ್ ಮಾಡ್ತಾ ಇದ್ದಾನೆ ಪಾಪ. ಗುಡ್ ಬಾಯ್. ಬರ್ಡೇ ದಿನ ಹೆಲ್ಪ್ ಮಾಡ್ತಾ ಇದ್ದಾನೆ. ಬರ್ಡೇ ದಿನ ಮಾತ್ರ ಗುಡ್ ಬಾಯ್. ಅಪ್ಪು, ಬರ್ಡೇ ದಿನ ಮಾತ್ರ ಗುಡ್ ಬಾಯ್ ನೀನು. ಬರ್ಡೇ ದಿನ ಮಾತ್ರ. ತಿಂಡಿ ಏನ್ ಬೇಕು ಹೇಳು ನಿಂಗೆ? ಪಿಜ್ಜಾ. ಪಿಜ್ಜಾ ಎಲ್ಲ ತಿನ್ಬಾರ್ದು. ಕೇಕು ಸಂಜೆ ತರೋಣ. ಇವಾಗ ಏನ್ ಮಾಡ್ತಿದ್ರು ಗೊತ್ತಾ ಅಮ್ಮಮ್ಮ? ರೊಟ್ಟಿ. ಏನ್ ಹೇಳ್ದ? ಇವಾಗ ನಿನ್ ಬರ್ಡೇ ಸ್ಪೆಷಲ್ ರೊಟ್ಟಿ. ಓಕೆನಾ? ಎಲ್ಲೆಲ್ಲ ತಾಗಿಸ್ಬಿಡ್ತೀಯ, ಹುಷಾರು. ಲೈಟ್ಗೆಲ್ಲ ತಾಗಿಸ್ತೀಯ. ಇಲ್ಲಿ ಏನ್ ಪಲ್ಯ ಇದೆ ಗೊತ್ತಾ? ಇದು ಹಾಗಲಕಾಯಿ ಪಲ್ಯ, ಇಲ್ಲಿ ಕುಂಬಳಕಾಯಿ ಪಲ್ಯ. ಅದೆರಡನ್ನು ಖಾಲಿ ಮಾಡೋದು ಇವಾಗ. ಬಾಯಲ್ಲಿ ನೋಡೋಣ. ಅದ್ ಇನ್ ಮಾಡ್ಬೇಕು, ಬಾಯಲ್ಲಿ ಇನ್ ಮಾಡ್ಬೇಕು ಅದನ್ನ. ಇನ್ಶರ್ಟ್ ಮಾಡ್ಬೇಕು. ಅದು ಸ್ವಲ್ಪ ದೊಡ್ಡ ಸೈಜ್ ಇದೆ. ಅಲ್ಲ, ಇನ್ನ 4 ವರ್ಷಕ್ಕೆ ನಿಂಗೆ ಬಟ್ಟೆ ಟೆನ್ಷನ್ ಇಲ್ಲ. ಅದೇ ಬಾ. ವಾವ್. ಪ್ಯಾಂಟು ಉದ್ದ, ಶರ್ಟ್ ಬೆಲ್ಟ್ ಬಂದಿರೋದ ಅದಕ್ಕೇನೆ? ಇನ್ನು ಸೆಪರೇಟ್ ತಗೊಂಡಿರೋದ? ಹೌದಾ? ಈಗ ನೀಟಾಗಿ ರೆಡಿ ಆಗ್ಬಿಟ್ಟು ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಾ ಏನ್ ತಗೋ ಬರ್ತೀಯಾ? ಅಲ್ಲಿ ಚೆನ್ನಾಗಿ ಕಾಣಿಸ್ತು. ಏನಪ್ಪು? ಅವನಿಗೆ ಹೆಲ್ಪ್ ಮಾಡೋ ಒಂಚೂರು. ಪಾಪ ಅವ ಇನ್ಶರ್ಟ್ ಮಾಡಕ್ ಒದ್ದಾಡ್ತಾ ಇದ್ದಾನೆ. ಹಂಗಲ್ಲಪ್ಪ, ಒಂದು ನಿಮಿಷ. ಬರ್ಡೇ ದಿನ ನಮ್ಮ ಹುಡುಗ 5:15 ಹೋಗಿ ಸ್ನಾನ ಮಾಡ್ಕೊಂಡು ಬಂದಿಯಾನೆ. ಗುಡ್ ಬಾಯ್. ಬೆಳಗಿನ ಜಾವ ಅಲ್ಲ, ಸಂಜೆ. ಸಂಜೆ. ವಾವ್, ಹೀರೋ. ಪ್ಯಾಂಟ್ನ ಹೀರೋ ಹೀರೋ. ಹೊಟ್ಟೆಗೆ ಹಾಕೊಳ್ಳೋದಲ್ಲ ಪ್ಯಾಂಟ್. ರೆಡಿ ಆಗ್ಬಿಟ್ಟು ಕ್ರಿಕೆಟ್ ಆಡೋಣ ಅಂತ. ಏನಪ್ಪ, ಕ್ರಿಕೆಟ್ ಆಡ್ಬೇಕಾ? ದೇವಸ್ಥಾನಕ್ಕೆ ಹೋಗಲ್ವಾ? ಕೇಕ್ ತರಲ್ವಾ ನೀನು? ಕೇಕ್ ತರಲ್ವಾ? ಮತ್ತೆ ಒಬ್ಬರಿಗೂ ಹೊಸ ಬಟ್ಟೆ ಎಲ್ಲ ಗಲೀಜಾಗುತ್ತೆ. ನೀನು ಇವಾಗ ಕ್ರಿಕೆಟ್ ಆಡಿದ್ರೆ ಹೋಗ್ಬಿಟ್ಟು ಕೇಕ್ ಎಲ್ಲ ತಗೊಂಡ್ ಬಾ. ಕೇಕ್ ಎಲ್ಲ ಕಟ್ ಮಾಡಿ ಆದ್ಮೇಲೆ ಕ್ರಿಕೆಟ್ ಆಡುವಂತೆ. ಹೋಗು, ಜನ ಕರ್ಕೊಂಡು ಹೋಗ್ಬಾ. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಈ ರೆಡ್ ಸ್ಯಾರಿ ಬಗ್ಗೆ ಡೀಟೇಲ್ಸ್ನ ಹೇಳೋಣ ಅಂತ ಬಂದಿದ್ದೀನಿ. ಈ ಸ್ಯಾರಿನ ನನಗೆ ಕಳಿಸಿರೋದು ರಿವಾ ಕಲ್ಚರ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಅವರು. ಸ್ಯಾರಿ ತುಂಬ ಚೆನ್ನಾಗಿದೆ. ಕಂಪ್ಲೀಟ್ ಸ್ಯಾರಿ ನನಗೆ ರೆಡ್ಡಲ್ಲೇ ಬಂದಿದೆ. ಬ್ಲೌಸ್ ಕೂಡ ಅಷ್ಟೇ ಸೇಮ್ ರನ್ನಿಂಗ್ ಬ್ಲೌಸನೇ ಇದೆ. ಸೊ ನಾನು ಇದಕ್ಕೆ ಈ ಒಂದು ಕಲಂಕಾರಿ ಬ್ಲೌಸ್ನ ಮ್ಯಾಚ್ ಮಾಡ್ಕೊಂಡಿದ್ದೀನಿ, ಮಿಕ್ಸಡ್ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಸ್ಯಾರಿ ಬಂದು ಈ ರೀತಿ ಚೆಕ್ಸ್ ಪ್ಯಾಟರ್ನಲ್ಲಿದೆ. ಆ್ಯಂಡ್ ಬಾರ್ಡರ್ ಕೂಡ ಅಷ್ಟೇ ಬೆಂಟೆಕ್ಸ್ ಬಾರ್ಡರಲ್ಲಿ ಬಂದಿದೆ. ನೋಡಿ, ಸ್ಯಾರಿ ಈ ರೀತಿಯಾಗಿದೆ.
ಮೇಲೆ ಒಂದು ಪುಟ್ಟದಾಗಿ ಬಾರ್ಡರ್ ಇದೆ ಅಂಡ್ ಕೆಳಗಡೆ ನೋಡಿದ್ರೆ ಬೆಂಟೆಕ್ಸ್ ಬಾರ್ಡರ್ ಇದೆ. ಒನ್ ಸೈಡ್ ಮಾತ್ರ ಬೆಂಟೆಕ್ಸ್ ಬಾರ್ಡರ್ ಇರೋದು. ಇಲ್ಲೂ ಅಷ್ಟೇ ಕಂಪ್ಲೀಟ್ ಆಗಿ ಪಿಕಾಕ್ ಡಿಸೈನ್ ಅಲ್ಲಿ ಇಲ್ಲಿ ಡಿಸೈನ್ ಮಾಡಿದ್ದಾರೆ. ಸೆರಗು ಪಾರ್ಟ್ ನೋಡ್ಬೇಕು ಅಂದ್ರೆ ಈ ರೀತಿ ರಿಚ್ ಪಲ್ಲು ಬಂದಿದೆ. ಕಂಪ್ಲೀಟ್ ಜರಿ ವರ್ಕ್ ಅಲ್ಲಿ ಇದೆ. ಕಂಪ್ಲೀಟ್ ರಿಚ್ ಲುಕ್ ಕೊಡುತ್ತೆ ನಿಮ್ಗೆ. ತುಂಬಾ ಚೆನ್ನಾಗಿದೆ ಈ ಸ್ಯಾರಿ. ಅಂಡ್ ನಿಮ್ಗೆ ಈ ಸ್ಯಾರಿ ಏನಾದ್ರು ಪರ್ಚೇಸ್ ಮಾಡಬೇಕು ಅಂದ್ರೆ ನಾನು ಅವರ ಇನ್ಸ್ಟಾಗ್ರಾಮ್ ಐಡಿನ ಮೆನ್ಷನ್ ಮಾಡಿರ್ತೀನಿ. ಜೊತೆಗೆ ಅವರ ಬುಕಿಂಗ್ ನಂಬರ್ ಕೂಡ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಫೋನ್ ನಂಬರ್ ಕೂಡ. ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಸ್ಯಾರಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನೀವು ಇದಕ್ಕೆ ಈ ರೀತಿ ವೈಟ್ ಅಲ್ಲಿ ಕಾಂಟ್ರಾಸ್ಟ್ ಮಾಡಿ ಹಾಕೊಂಡ್ರು ಚೆನ್ನಾಗಿರುತ್ತೆ. ಜೊತೆಗೆ ರೆಡ್ ಅಲ್ಲೂ ಬರುತ್ತೆ. ಇದೇ ರೀತಿ ಬ್ಲೌಸ್ ಪೀಸ್ ರೆಡ್ ಅಲ್ಲೂ ಬರುತ್ತೆ, ಅಥವಾ ಬ್ಲ್ಯಾಕ್ ಇದೆಲ್ಲ ಕೂಡ ಮ್ಯಾಚ್ ಮಾಡ್ಕೋಬಹುದು, ಚೆನ್ನಾಗಿ ಅನ್ಸುತ್ತೆ. ಸೊ ನನಗೆ ಇದಿತ್ತು, ನನ್ನ ಹತ್ರ ಇತ್ತು. ಸೊ ನಾನು ಇದನ್ನ ಕಾಂಟ್ರಾಸ್ಟ್ ಅಲ್ಲಿ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ರನ್ನಿಂಗ್ ಬ್ಲೌಸ್ ನನಗೆ ಅಷ್ಟು ಸೂಟ್ ಅನಿಸ್ಲಿಲ್ಲ, ಅದಕ್ಕೆ ಈ ತರ ಮ್ಯಾಚ್ ಮಾಡ್ಕೊಂಡಿದ್ದೀನಿ, ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿದ್ದೀನಿ. ಸ್ಯಾರಿ ತುಂಬಾ ಚೆನ್ನಾಗಿದೆ, ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ನಿಮ್ಗೆ ಈ ಸ್ಯಾರಿ ಇಷ್ಟ ಆಯ್ತಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಯ್ ಉಷಮ್ಮ, ಹಾಯ್ ಮಾಡ್ತಿದ್ದೀರಾ? ನೋಡಿ, ನಿನ್ನ ತಮ್ಮನ ಬರ್ಡೇ ಅಲ್ವಾ, ಅದಕ್ಕೆ ಜಾಮೂನ್ ಮಾಡ್ತಾ ಇದ್ದೀನಿ. ಅವ್ರಿಗೆ ಜಾಮೂನ್ ಬಿಟ್ರೆ ಬೇರೆ ಏನು ಇಷ್ಟ? ಬೇರೆ ಏನು ಸ್ವೀಟ್ ಕೊಡ್ತೀರೋ ತಿಂತಾನ. ಏನು ಸ್ವೀಟ್ ಅಂದ್ರೂ ಇಷ್ಟ ಆಗುತ್ತೆ. ಎಲ್ಲ ಖಾರ ಸ್ವಲ್ಪ ಕಮ್ಮಿ ಅಲ್ವಾ? ಖಾರ ಅದೇ ಕುದುಕ್ ತಿಂಡಿ ಇವೆಲ್ಲ ಹೋಗುತ್ತೆ. ಓಕೆ, ಇವಾಗ ನಾನು ಕ್ವಿಕ್ ಆಗಿ ಜಾಮೂನ್ ಹೆಂಗ್ ಮಾಡೋದಂತ ಹೇಳ್ಕೊಡ್ತೀನಿ. ನಾನು ತಗೊಂಡಿರೋದು MTR ಗುಲಾಬ್ ಜಾಮೂನ್. ಇದನ್ನ ಪೌಡರ್ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಫಸ್ಟ್ ಈ ಥರ ಪುಡಿ ಪುಡಿ ಥರ ಮಾಡ್ಕೋಬೇಕು. ಯಾಕಂದರೆ ಏನಾದರೂ ಲಮ್ಸ್ ಏನಾದರೂ ಇದ್ದರೆ ಅದೆಲ್ಲ ಹೊಡ್ಕೊಳತ್ತೆ. ಇಲ್ಲಿ ನೋಡಿ, ಕೆಲವೊಂದ್ಸತಿ ಹಿಂಗೆ ಮಾಡಿದಾಗ ಇದು ಉಂಡೆ ಥರ ಸಿಗುತ್ತೆ, ಅದೆಲ್ಲ ಹಿಂಗೆ ಹೊಡೆದ್ರೆ ಹೊರಟೋಗ್ಬಿಡುತ್ತೆ. ಸೊ ಇದನ್ನು ಹಾಲು ಹಾಕ್ಕೊತಾ ಇದ್ದೀನಿ ನಾನು. ಸ್ವಲ್ಪನೇ ಹಾಲು ಹಾಕ್ಕೊಂಡು ಕಲಿಸ್ಕೊತೀನಿ. ಹಾಲು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ಉಂಡೆಗಳು ಒಡೆಯಲ್ಲ. ಅದಕ್ಕೆ ಹಾಲು ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ. ಸ್ವಲ್ಪ ಇನ್ನೊಂದು ಚೂರು ಬೇಕಾಗತ್ತೆ, ಸ್ವಲ್ಪ ಹಾಕೋತೀನಿ. ಇದು ಕಾದು ಆರಿರೋ ಹಾಲು. ಬೇಕಿದ್ರೆ ಹಸಿ ಹಾಲು ಬೇಕಾದರೂ ಹಾಕ್ಕೋಬೋದು. ಸ್ವಲ್ಪ ಸಾಫ್ಟಾಗಿ ತೆಳುವಾಗಿ, ಅಂದರೆ ತುಂಬ ತೆಳು ಅಂತಲ್ಲ, ತೋರಿಸ್ತೀನಿ ಯಾವ ಹದದಲ್ಲಿರಬೇಕು ಅಂತ. ನೋಡಿ, ಇವಾಗ ಆಗಿದೆ. ಇವಾಗ ನೋಡಿ ಇಷ್ಟ ಆಗಿದೆ. ತುಂಬ ಮಿದ್ಕೊಳ್ಳೋದು ಆ ಥರ ಎಲ್ಲ ಏನು ಮಾಡೋದೇನು ಬೇಡ. ಜಸ್ಟ್ ಒಂದು ಉಂಡೆ ನೋಡಿ, ಇವಾಗ ಕಂಪ್ಲೀಟಾಗಿ ಒಂದು ಉಂಡೆ ಆಗಿದೆ. ಹಿಂಗೆ ಮಾಡಿದ್ರೆ ಹಿಂಗೆ ಒಳಗೆ ಹೋಗಬೇಕು ಆ ಥರ. ಈಗ ಒಂದು 2 ಮಿನಿಟ್ಸ್ ಹಾಗೆ ಬಿಡೋಣ. ಅಷ್ಟರೊಳಗಡೆ ಪಾಕಕ್ಕೆ ಇಟ್ಕೊಂಡ್ಬಿಡ್ತೀನಿ. ಇವಾಗ ಪಾಕ ಮಾಡ್ಕೊಳ್ಳೋದಕ್ಕೆ ಅಂತ ನಾನಿಲ್ಲಿ 1 ಮಗ್ ಆಗುವಷ್ಟು ನೀರು ತಗೊಂಡಿದ್ದೀನಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ನಮ್ಮ ಮನೇಲಿ ಮಕ್ಕಳಿದ್ದಾರೆ, ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ 1 ಮಗ್ ನೀರು ಹಾಕಿದ್ದೀನಿ. ಇದಕ್ಕೆ ಈಗ ನೀರು ಹಾಕಿದ್ದೆ ಅಲ್ವಾ, ಈಗ ಇದರಲ್ಲಿ 2 ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಈಗ ಕಂಪ್ಲೀಟಾಗಿ ಸಕ್ಕರೆ ಕುದಿಬೇಕು. ಅದ್ರ ಪಾಡಿಗೆ ಅದು ಕುದೀಲಿ. ಸ್ಟವ್ ಆನ್ ಮಾಡಿಬಿಟ್ಟು ಸಕ್ಕರೆ ಕುದಿಯೋದಕ್ಕೆ ಬಿಟ್ಬಿಡ್ತೀನಿ. ಇವಾಗ ಇಲ್ಲಿ ಪಾಕನ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಒಂದು ಕಡೆ ಪಾಕ ಕುದೀತಾ ಇದೆ, ಇನ್ನೊಂದು ಕಡೆ ಸ್ವಲ್ಪ ಎಣ್ಣೆ ಬಿಸಿಗಿಡೋಣ. ಇನ್ನೊಂದು ಕಡೆ ಎಣ್ಣೆ ಬಿಸಿಗಿಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲೂ ಕೂಡ ಇದೊಂದು 5-6 ನಿಮಿಷ ನೆಂದಿದೆ ಹಿಟ್ಟು. ಇವಾಗ ಇದನ್ನು ಉಂಡೆ ಮಾಡ್ಕೋತೀನಿ. ಅಷ್ಟರೊಳಗಡೆ ಎಣ್ಣೆ ಕೂಡ ಕಾಯುತ್ತೆ. ಈ ಥರ ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಈ ಥರ ಒಂದು ಸ್ವಲ್ಪ ಉಂಡೆ ತಗೊಂಡು ಈ ಥರ ಜಸ್ಟ್ 1-2 ಸಲ ಹಿಂಗೆ ಮಾಡಿಬಿಟ್ಟು ಹೇಗೆ ಮಾಡಬೇಕು ನೋಡಿ. ಈ ಥರ ಪುಟ್ಟದಾಗ ಉಂಡೆ ಆಗುತ್ತೆ. ಈ ಥರ ಮಾಡಿಬಿಟ್ಟು ಇಟ್ಕೊಳ್ತೀನಿ. ಎಲ್ಲ ಒಂದೇ ಶೇಪಲ್ಲಿ ಮಾಡಿ ಇಟ್ಕೊತೀನಿ. ಎಲ್ಲ ಉಂಡೆಗಳೆಲ್ಲ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಇವಾಗ ಇಷ್ಟು ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಕೂಡ ಕಾದಿದೆ, ಇವಾಗ ಹಾಕ್ಕೋತೀನಿ.
ಫುಲ್ ಲೋ ಫ್ಲೇಮಲ್ಲೇ ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಏನಕ್ಕೆ ಡೀಪ್ ಫ್ರೈ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಜೋರು ಉರಿ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ, ಮೇಲ್ಗಡೆ ಎಲ್ಲ ಕಪ್ಪಾಗುತ್ತೆ, ಒಳಗಡೆ ಬೇಯೋದಿಲ್ಲ. ಸೊ ಹಾಗಾಗಿ ಲೋ ಫ್ಲೇಮಲ್ಲೇ ಮಾಡಿಕೊಂಡ್ರೆ ನೀಟಾಗಿ ಒಳಗಡೆ ಹೊರಗಡೆ ಎಲ್ಲ ನೀಟಾಗಿ ಬೇಯುತ್ತೆ. ಹಾಗಾಗಿ ಕಂಪ್ಲೀಟ್ ಇದನ್ನು ಏನು ಫ್ರೈ ಮಾಡಬೇಕು ಅಷ್ಟು ತನಕ ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ನೋಡಿ, ಈಗ ಆಲ್ರೆಡಿ ಗೋಲ್ಡನ್ ಬ್ರೌನ್ ಕಲರ್ ಬರ್ತಾ ಇದೆ, ಸ್ವಲ್ಪ ಇನ್ನೊಂದು ಸ್ವಲ್ಪ ಬ್ಲ್ಯಾಕಿಶ್ ಥರ ಆಗಬೇಕು, ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೋಡಿ ಆಲ್ಮೋಸ್ಟ್ ಒಂದು 5 ಮಿನಿಟ್ಸ್ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಈ ಕಲರ್ ಬಂದಿದೆ. ಇವಾಗ ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಂಡು ಬಿಡ್ತೀನಿ. ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಸ್ವಲ್ಪ ಡಾರ್ಕ್ ಇರುತ್ತೆ, ಬಟ್ ಶುಗರ್ ಸಿರಪ್ ಒಳಗಡೆ ಹಾಕ್ತೀವಲ್ಲ ಅವಾಗ ಮತ್ತೆ ಸ್ವಲ್ಪ ಲೈಟ್ ಕಲರ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಈ ಬ್ಲ್ಯಾಕಿಶ್ ಕಲರೇ ಬರಬೇಕು ನೋಡಿ, ಈ ಕಲರ್. ನಿಮಗೆ ಮಾಡ್ತಿರೋದು ಇದು ನೋಡಿ, ನಿಮಗೆ ಜಾಮೂನ್ ಮಾಡ್ತಿರೋದು ನಿಂಗೆ ಇಷ್ಟ ಅಲ್ಲ ಜಾಮೂನ್ ಅಂದರೆ ತಿನ್ಬೇಕು. ಅವಳು ತಿಂತಾಳೆ. ಆ್ಯಕ್ಚುಲಿ ನಾವೆಲ್ಲ ನಮ್ದೆಲ್ಲ ಬರ್ಡೇಸ್ ಎಲ್ಲ ಮಾಡುವಾಗ ಇದೇ ಮೇಯ್ನ್ ನಮಗೆ ಸ್ವೀಟ್. ಬರ್ಡೇ ಅಂದರೆ ಜಾಮೂನ್ ಇದ್ರೇ ಬರ್ಡೇ ಅಂತ ಆ ಥರ ಎಲ್ಲ ಮಾಡ್ತಾ ಇದ್ದಿದ್ದು. ಬಟ್ ಇವಾಗೇನೋ ಯಾವಾಗ ಬೇಕು ಅವಾಗೆಲ್ಲ ಜಾಮೂನ್ ಮಾಡ್ಕೊಂಡು ತಿನ್ಬೋದು. ಇವಾಗ ಈ ಕಡೆ ಪಾಕನೂ ಆಲ್ಮೋಸ್ಟ್ ಆಗಿದೆ, ಸಣ್ಣ ಉರಿ ಮಾಡಿದ್ದೀನಿ. ಆಫ್ ಮಾಡ್ತೀನಿ ಈಗ. ಸಾಕು, ಕುದ್ದಿದೆ, ಒಂದು 2 ಮಿನಿಟ್ಸ್ ಕುದ್ದಿದೆ ಸಾಕು, ತುಂಬಾ ಕುದಿಸ್ಬಾರ್ದು. ಈಗ ಆಫ್ ಮಾಡಿದ್ದೀನಿ ಪಾಕ. ಆ್ಯಂಡ್ ಇದು ಕೂಡ ಜಾಮೂನ್ ಆಗಿದೆ. ಇನ್ನೊಂದು ನಿಮಿಷ ಹಾಗೆಯೇ ಫ್ರೈ ಮಾಡ್ಕೊತೀನಿ. ಇಟ್ಕೊಂಡು ಬರ್ತೀನಿ. ಇದಷ್ಟೇ, ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ತಿನ್ನೋಣ. ಆಮೇಲೆ ತೋರಿಸ್ತೀನಿ ಹೇಗಾಗಿದೆ, ಎಷ್ಟು ಜ್ಯೂಸಿಯಾಗಿ ಆಗಿದೆ ಅಂತ ಆಮೇಲೆ ತೋರಿಸ್ತೀನಿ. ನಮ್ಮ ಮಕ್ಕಳು ಅವ್ರ ತಮ್ಮನ ಬರ್ಡೇಗೆ ಎಷ್ಟು ರೆಡಿ ಮಾಡ್ತಾ ಇದ್ದಾರೆ ನೋಡೋಣ, ಎಷ್ಟರ ಮಟ್ಟಿಗೆ ರೆಡಿ ಮಾಡ್ತಾರೆ ಅಂತ. ಎಂಚಿನ ಎಷ್ಟರ ಮಟ್ಟಿಗೆ ರೆಡಿ ಮಾಡ್ತೀರಾ ಅಂತ. ಈ ಪ್ಯಾಟ್ರನ್ ಕೆಳಗಡೆ ಹೋಯ್ತಾ? ಬಲೂನ್ಸ್ ಫಸ್ಟ್ ಈ ಕಡೆ ಎತ್ತಿಟ್ಬಿಡು ಚಿನ್ನು, ಆಮೇಲೆ ಕಸ ಗುಡ್ಸೋ. ಅಲ್ಲಿ ಹೂ ಕೆಳಗಡೆ ಇದೆ, ಅದನ್ನು ತೆಗೆದ್ಬಿಡು. ಟಿಪ್ಪಾಯಿ ಕೆಳಗಡೆ ಮಿಡಲಲ್ಲಿ ಅದು ತೆಗ್ದು ಕವರಲ್ಲಿ ಇಟ್ಬಿಡಿ. ನಮ್ಮ ಮಕ್ಕಳು ಎಷ್ಟೆಲ್ಲ ರೆಡಿ ಮಾಡ್ಕೋತಾ ಇದ್ದಾರಪ್ಪ ತಮ್ಮನ ಬರ್ಡೇಗೆ ಅಂತ. ನಮಗೇನು ಟ್ರೀಟೇ ಕೊಡ್ಸಿಲ್ಲ. ಹೌದಾ? ಇಲ್ಲಿ ಚಾಕ್ಲೇಟ್ ತಗೊಂಬಂದಿದ್ದೀರಲ್ಲ? ಅಲ್ಲ, 3 ತಗೊಂಬಂದಿದ್ದೀರಲ್ಲ ಅಂತ. ನಂಗೊಂದು ಆಶಾಮಂಗೊಂದು ಜಯಮ್ಮಂಗೊಂದ. ನಂಗೊಂದು ನಿಮ್ಮ 3 ಜನಕ್ಕೆ ಕರೆಕ್ಟಾಗಿ 3 ತಗೊಂಬಂದ್ಬಿಟ್ಟಿದ್ದಾರೆ. ಕೇಕಲ್ಲಿ ತೋರಿಸು. ಕೇಕ್ 9 years ಸಾರಂಗ್. ದೀಪ ಯಾವುದು? ಆರ್ಸಿ ತಟ್ಟೆ ಆರ್ತಿಯಾ? ಆರ್ತಿ ಮಾಡ್ತಾ ಇದ್ದಾರೆ. ಚಿಪ್ಸ್ ಹುಷಾರು ಆಯ್ತಾ? ಬನ್ನಿ ಬರ್ಡೇ ಬಾಯ್. ಬಲೂನ್ಸು ಹೆಂಗಿದೆ? ಮುಟ್ಬಾರ್ದು. ಚೆನ್ನಾಗಿದೆ ಕೇಕು? ಚೆನ್ನಾಗಿ ಕಾಣಿಸ್ತಾ ಇದೆಯಾ? ವಾವ್, ಆಗಲೇ ಹೋಗ್ತಾ ಇದೆ ಕೈ ಚಿಪ್ಸ್ ಮೇಲೆ.
ಹೋಯ್ತು ಹೋಯ್ತು ಚಿಪ್ಸ್ ಮೇಲೆ ಕೈ ಹೋಯ್ತು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ನೀನು ಕ್ಲಾಪ್ ಹೊಡಿತಾ ಇದೆಯಾ? ಶ್ರಾವಿಂದನು ಬರ್ಡೇ ಆಯ್ತಲ್ವಾ, ನೀನು ಸೇರ್ ಕಟ್ ಮಾಡು ಶ್ರಾವ್ಯ, ಇಟ್ಕೋ. ಏಯ್ ಚಾಕಲೆ ತಿನ್ನಕ್ ಹೋಗ್ತಾನೆ. ಹ್ಯಾಪಿ ಬರ್ಡೇ ಶ್ರಾವ್ಯ. ಯಾಕೆ ಚೆನ್ನಾಗಿಲ್ಲ? ಸರಿ ಒಂದು ನಿಮಿಷ, ಅದನ್ನೇ ಕೊಡ್ತೀನಿ ಕೊಡಿ, ಅದನ್ನೇ ಕೊಡ್ತೀನಿ ಕೊಡು. ಬಾಯ್ಲಿ ಇಲ್ಲಿ ಬಾಯ್ಲಿ. ಹ್ಯಾಪಿ ಬರ್ಡೇ. ನಾನು ಮಾಡ್ಕೊಡು ಅಮ್ಮ. ಕಟ್ ಮಾಡ್ಕೊಡ್ತೀನಿ ಕೊಡಿ. ಹಂಗಲ್ಲ ನೀವೆಲ್ಲ ಚೈನಾ ಸೆಟ್ ತಗೋತೀರಪ್ಪ. ಇದು ಐಫೋನ್ ಚೈನಾ ಸೆಟ್. ಅಲ್ಲಿ ನೋಡೋದಿ ಹೌದಾ? ದೃಷ್ಟಿ ಅಂತ ಚಾಕೋ ಚಿಪ್ಸು. ಬರ್ಡೇ ಪಾರ್ಟಿ ಮುಗಿತು. ಅಪ್ಪು ಬರ್ಡೇ ಪಾರ್ಟಿ ಮುಗಿತು. ಸಾರನ್ ಬರ್ಡೇ ಮುಗಿದೋಯ್ತು. ಏನಪ್ಪು ಹೆಂಗ್ ಕೂತಾವ ಮೂರುವೆ? ಆಶಾಕೊಂದು ಫೋಟೋ ಕಳಿಸು. ಗೊತ್ತಾಯ್ತು. ಎಸ್, ಚಿತ್ರಾನ್ನದ ಗೊಜ್ಜು ರೆಡಿ. ಕಲ್ಸ್ಬೇಡ ನೋಡು. ಸುಂದರ ಅಂದ್ಬಿಟ್ಟು ನಮ್ಮ ಚಿತ್ರಾನ್ನ ಬೇಡ ಉಪ್ಪಿಟ್ಟು ಬೇಕು ಅಂತ, ಅದಕ್ಕೆ ಅವನಿಗೋಸ್ಕರ ಉಪ್ಪಿಟ್ಟು. ಪಾಪ ಬರ್ಡೇ ಅಲ್ವಾ, ನಾನು ಕೇಳಿದ್ರು ಮಾಡಲಿಲ್ಲ ಅಂತ ಅನ್ಕೋತಾನೆ ಅಂದ್ಬಿಟ್ಟು ಬರ್ಡೇ ಆಗಿರೋದ್ರಿಂದ ಅವ್ನು ಏನು ಕೇಳಿದ್ರೆ ಅದು ಮಾಡ್ಕೊಡ್ಬೇಕು. ನಮಗೆಲ್ಲ ಚಿತ್ರಾನ್ನ ಇಲ್ಲ, ನಮ್ಮ ಚಿತ್ರಾನ್ನ ಬೇಡ ಉಪ್ಪಿಟ್ಟು ಬೇಕು ಅಂದಲ್ಲ, ಅದಕ್ಕೆ ಉಪ್ಪಿಟ್ಟು. ನೀನು ಬರ್ಡೇ ಪಾರ್ಟಿನೇ ಮಾಡಿದ್ವವ. ಕೆಂಪಕ್ಕಿ ಅನ್ನದ ಚಿತ್ರಾನ್ನ. ಅಪ್ಪನಿಗೆ ಉಪ್ಪಿಟ್ಟು ಕೇಳ್ದಲ್ಲ. ಅಪ್ಪ ಬಾ ಬನ್ನಿ. ಜಾಮೂನ್ ತಗೋ ಚಿನ್ನ. ಬನ್ನಿ ತಗೋ. ಅಪ್ಪ ನೀನು ತಗೋಬಲ್ಲಿ ಉಪ್ಪಿಟ್ಟು. ಯಾರು ಮಾಡಿದ್ದು? ನಾನೇ. ಅಪ್ಪು ತಗೋ. ಬಾರಪ್ಪ. ತಮ್ಮನ ಬರ್ಡೇ ಎಲ್ಲ ಮುಗಿಸ್ತಾ? ಸಿಂಪಲ್ ಆಗಿ ಚೆನ್ನಾಗಾಯ್ತಾ? ನಿಂಗೆ ಇಷ್ಟ ಆಯ್ತಾ? ಇವಳ ಬರ್ಡೇನು ಯಾವಾಗ ಸೆಪ್ಟೆಂಬರ್ 1 ಇವಳ ಬರ್ಡೇ ಆಗಿದ್ದು. ಇವಳ ಬರ್ಡೇ ಇವಳ ತಮ್ಮನ ಬರ್ಡೇ ಒಟ್ಟಿಗೆ ಆಗೋಯ್ತು, ಒಟ್ಟಿಗೆ ಮಾಡಿದ್ದೀವಿ. ಓಕೆ, ಯಾರು ಬರ್ಡೇ ಮಾಡಿದ್ವಿ ನೋಡಿ, ಕೇಕ್ ಸಿಕ್ತು ಅಷ್ಟೇ. ಸರಿ, ಇವತ್ತಿನ ಬ್ಲಾಗ್ನ ಎಂಡ್ ಮಾಡೋಣ. ಸಾಕು ಇವತ್ತು. ಓಕೆ, ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನಾಳೆ ಸರ್ಪ್ರೈಸ್ ಇದೆ. ಓ ಓಕೆ, ಮತ್ತೆ ನಾಳೆ ಬ್ಲಾಗಲ್ಲಿ ಸಿಗೋಣ. ಬಾಯ್. ಬಾಯ್.